ಹಿಂದೆ ಬಹುಶಃ ಮೊದಲಿಂದಲೂ ಕೂಡ ಈ ಒಂದು ನಾಲ್ಕುಗಳ ಯೋಜನೆಯನ್ನು ಕೊಟ್ಟಂತ ಭೂಮಿ 5 ಗ್ಯಾರಂಟಿಗಳನ್ನು ಇವತ್ತು ಕೊಟ್ಟು ನಿಮ್ಮೆಲ್ಲರೂ ಕೂಡ ಶಕ್ತಿಯನ್ನು ತುಂಬಿದೀವ ಇಲ್ಲ, ಶಕ್ತಿ ಕೊಟ್ಟಿದ್ದೀವಿ ಇಲ್ಲ, ಸೈನ್ ಹಾಕಿ ಕೊಟ್ಟಿದ್ದಾರೆ. ನೀವೆಲ್ಲ ಸೇರಿ ಹಸ್ತದ ಗುರುತಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ನನ್ನ ಮಾತು ಮುಗಿಸಿದೆ. ಎಲ್ಲರಿಗೂ ನಮಸ್ಕಾರ. ಬೀಜದ ಭತ್ತಗಳನ್ನ, ಬೀಜದ ಜೋಳವನ್ನ ಕೊಡುವುದರ ಮೂಲಕ ರೈತರ ಹಿತರಕ್ಷಣೆಗೆ ಮುಂದಾಗಿ ನಾವು ಕೊಡಬೇಕು ಅಂತ ಹೇಳಿ ಇಲ್ಲಿ ನಿಮ್ಮೆಲ್ಲರಿಗೆ ಹೇಳಬೇಕು ಅನ್ನತಕ್ಕಂಥ ಪಾತ್ರವನ್ನು ನಿರ್ವಹಿಸುತ್ತೇವೆ. ಕರ್ನಾಟಕದ ಜನತೆಗೆ ಬಿಜೆಪಿಯ ಸಂಸದರು, ಶಿವಮೊಗ್ಗದ ಸಂಸದ ರಾಘವೇಂದ್ರ ಅವರು ಸೇರಿದಂತೆ ಜನತೆಗೆ ದ್ರೋಹವನ್ನು ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನಾವು 72,000 ಕೋಟಿ ರೂಪಾಯಿ ಸಾಲ ಮನ್ನಾ ನ್ಯಾಯ, ಆಮೇಲೆ ಶ್ರಮಿಕ ನ್ಯಾಯ, ನಮ್ಮ ಕೂಲಿಕಾರರಿಗೆ ನಿನ್ನೆ ನಿಮಗೆ ಗೊತ್ತಿದೆ. ಧನ್ಯವಾದ करता हूं ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ, ಮಾಧ್ಯಮ ಮಿತ್ರರಿಗೆ. ಇಷ್ಟೊಂದು ಬಿಸಿಲಿದ್ರು ಕೂಡ ನೀವೆಲ್ಲ ಬಂದಿದ್ರಿ. उनके नेशनल प्रेसिडेंट ने इंटरव्यू में कहा जो भी समानता चाहता है वो नक्सलवादी है। इस कॉन्स्टिट्यूशन पर आक्रमण किया ಬಿಜೆಪಿನವರು. ಮತ್ತೆ ಒಂದ್ಸತಿ ನಮ್ಮ ಸಂವಿಧಾನವನ್ನು ಮತ್ತೆ ತಿರುಚಲಿ ನಟರಾದಂತ ದುನಿಯಾ ವಿಜಯ್ ಅವರೇ, ಮಾಜಿ ಮಂತ್ರಿಗಳಾದಂತ ವಿ ಜಯಚಂದ್ರ ಅವರೇ, 400 महिलाओं का रेप करता है प्रज्वल रवन्ना, 400 महिलाओं का रेप, नक्सली है। ಈ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಯಾರಿಗೂ ನಕ್ಸಲೇಟ್ ಅಂತ ಎಲ್ಲ ಬೇಡ, ನಮಗೆ ಈಕ್ವಾಲಿಟಿ ಬೇಕು. ಇಲ್ಲಿಂದ ಗೆದ್ದಿದ್ದಂತ ಲೋಕಸಭಾ ಸದಸ್ಯರಾದಂತ ರಾಘವೇಂದ್ರ ಕರ್ನಾಟಕದ ಬಗ್ಗೆ ಚುನಾವಣೆ ಬಂದಾಗ ಬಹಳ ಪ್ರೀತಿಯನ್ನು ವ್ಯಕ್ತ ಮಾಡ್ತಾರೆ, ಜನರ ಬಗ್ಗೆ ಅಪಾರವಾದಂತ ಕಳಕಳಿಯನ್ನು ವ್ಯಕ್ತ ಮಾಡ್ತಾರೆ.